ಉಡುಪಿ ಜಿಲ್ಲೆಯಾದ್ಯಂತ ಶಾಲಾ ಕಾಲೇಜುಗಳಲ್ಲಿ ಶಾಂತಿಯುತ ವಾತಾವರಣ ಇದೆ. ಅಹಿತಕರ ಘಟನೆ ನಡೆಯದಂತೆ ಹೆಚ್ಚಿನ ಪೊಲೀಸ್ ಭದ್ರತೆ ಒದಗಿಸಲಾಗಿದೆ ಅಂತ ಉಡುಪಿ ಎಎಸ್ಪಿ ಸಿದ್ದಲಿಂಗಪ್ಪ ಹೇಳಿಕೆ ನೀಡಿದ್ದಾರೆ. ಹಿಜಾಬ್ ವಿವಾದದ ಬಳಿಕ ಜಿಲ್ಲೆಯಲ್ಲಿ ಕಾಲೇಜು ಪುನರ್ ಆರಂಭಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮ ಪ್ರತಿನಿಧಿಗಳ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿದ ಅವರು, ಕಾಲೇಜಿನಲ್ಲಿ ಅಹಿತಕರ ಘಟನೆ ನಡೆಯದಂತೆ ಹೆಚ್ಚಿನ ಪೊಲೀಸ್ ಭದ್ರತೆ ಒದಗಿಸಲಾಗಿದೆ. ಎಂಜಿಎಂ ಕಾಲೇಜಿನಲ್ಲೂ ಹೆಚ್ಚಿನ ಪೊಲೀಸರ ನಿಯೋಜನೆ ಮಾಡಲಾಗಿದೆ. ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕಾಲೇಜಿಗೆ ಆಗಮಿಸ್ತಾ ಇದ್ದಾರೆ. ಡಿಗ್ರಿ ಕಾಲೇಜಿನಲ್ಲಿ ಯಾವುದೇ ಗೊಂದಲವಿಲ್ಲ ಅಂತ ತಿಳಿಸಿದ್ದಾರೆ. ಪೀಸ್ಫುಲ್ ಇದೆ, ಯಾವುದೇ ಸಮಸ್ಯೆ ಇಲ್ಲ. ಸೂಕ್ತ ಬಂದೋಬಸ್ತ್ ಮಾಡ್ಕೊಂಡಿದ್ದೀವಿ. ಎಲ್ಲಿಯೂ ಕೂಡ ಯಾವುದೇ ರೀತಿಯಾದಂಥ ಕಾನೂನಿಗೆ ಸುವ್ಯವಸ್ಥೆಗೆ ತೊಂದರೆ ಆಗುವಂಥ ಸಿಚುವೇಶನ್ ಬಂದಿಲ್ಲ. ಇಲ್ಲ, ಯಾವುದೇ ಸಿಚುವೇಶನ್ ಇಲ್ಲ. ಎಕ್ಸಾಮ್ ಕಾಲೇಜಿದ್ದು ಹೇಗೆ ಸರ್? ಮೊನ್ನೆ ಲಾಸ್ಟ್ ಟೈಮ್ ನೋಡಿದ್ದೀರಿ ನೀವು, ಹಾಗೆಗೂ ಈಗಕ್ಕೂ ಹೋಲಿಕೆ ಮಾಡಿ ಹೇಳಿದ್ದಾರೆ. ಇಲ್ಲ, ಅದಕ್ಕೆ ಪೊಲೀಸ್ ಡೆವಲಪ್ಮೆಂಟ್ ಮಾಡಿ ಅಲ್ಲ, ಅದಕ್ಕೆ ಸೂಕ್ತ ಬಂದೋಬಸ್ತ್ ಮಾಡ್ಕೊಂಡಿದ್ದೀವಿ. ಸೊ ಸದ್ಯಕ್ಕೆ ಏನೂ ಸಮಸ್ಯೆ ಇಲ್ಲ. ಇಲ್ಲಿ ಎಷ್ಟು ಸರ್ ಪೊಲೀಸ್ ಸಿಬ್ಬಂದಿಗಳು ಇವತ್ತಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಹಾಕಿದ್ದಾರೆ? ಹೆಚ್ಚುವರಿ ಹಾಕಿ ಇಲ್ಲ, ಹೆಚ್ಚುವರಿ ಇಲ್ಲಿ ಸ್ವಲ್ಪ ಹಾಕ್ಕೊಂಡಿದ್ದೀವಿ. ಇವತ್ತು ಇಲ್ಲಿ ಕಾಲೇಜ್ 4-5 ದಿನಗಳಿಂದ ರಜೆ ಇತ್ತಲ್ಲ, ಅದಕ್ಕೋಸ್ಕರ ಇವತ್ತು ಆರಂಭ ಆಗ್ತದೆ ಅಂದ್ಕೊಂಡು ಹೆಚ್ಚುವರಿ ಹಾಕ್ಕೊಂಡಿದ್ದೀವಿ. ಡಿಗ್ರಿ ಮಕ್ಕಳ ಗೊಂದಲ ಪರಿಹಾರ ಆಯ್ತಾ ಸರ್? ಇಲ್ಲ, ಪರಿಹಾರ ಆಗಿಲ್ಲ. ಅದು ಏನಾಗಿದೆ, ಈಗ ಶಾಲಾ ಆಡಳಿತ ಮಂಡಳಿಯವರು ಏನು ಸಮವಸ್ತ್ರ ಫಿಕ್ಸ್ ಮಾಡಿದ್ದಾರೆ ಅಂಥ ಕಡೆ ಹಿಜಾಬ್ ಹಾಕ್ಕೊಂಬರಂಗಿಲ್ಲ ಅಂತೇಳಿ ಅವರು ಅನೌನ್ಸ್ ಮಾಡ್ತಾ ಇದ್ದಾರೆ ಸ್ಟೂಡೆಂಟ್ಸ್ಗೆ. ರೂರಲ್ ಏರಿಯಾ ಎಲ್ಲ ಹೇಗೆ ಸರ್? ಇಲ್ಲ, ಇಲ್ಲೂ ಸಮಸ್ಯೆ ಇಲ್ಲ. ಕೆಲವರು ಸ್ಟೂಡೆಂಟ್ಸ್ ಬರ್ತಾ ಇದ್ದಾರೆ, ಬಂದವ್ರಿಗೆ ಅಲೋ ಮಾಡ್ತಾ ಇದ್ದಾರೆ ಸ್ಕೂಲ್ ಕಾಲೇಜಸಲ್ಲಿ. ಕೆಲವ್ರು ಬರ್ತಾ ಇಲ್ಲ, ಆಬ್ಸೆಂಟ್ ಆಗ್ತಾ ಇದ್ದಾರೆ. ನಮ್ಮ ಕುಡ್ಲ ಈಗ ಎಲ್ಲ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲೂ ಲಭ್ಯ. ಕ್ಷಣ ಕ್ಷಣದ ಅಪ್ಡೇಟ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಕುಡ್ಲ 24/7. ಫೇಸ್ಬುಕ್, ಟ್ವಿಟರ್ ಹಾಗೂ ಇನ್ಸ್ಟಾಗ್ರಾಂ ಪೇಜ್ಗಳನ್ನ ಲೈಕ್ ಮಾಡಿ, ಫಾಲೋ ಮಾಡಿ. ನೇರ ಪ್ರಸಾರ, ಮನೋರಂಜನೆ ಹಾಗೂ ಸುದ್ದಿಗಾಗಿ ನಮ್ಮ ಕುಡ್ಲ ಆಪ್ ಡೌನ್ಲೋಡ್ ಮಾಡಿ. ನಮ್ಮ ಕುಡ್ಲ 24/7 ಇದು ವಿಶ್ವಾಸದ ಪ್ರತಿಬಿಂಬ.